ಎಲ್ರಿಗೂ ನಮಸ್ಕಾರ. ನಾನು ಶಿಲ್ಪ. ಆನ್ಲೈನಿಂದ ಸುಮಾರು ಕಿಚನ್ಗೆ ಬೇಕಾಗುವಂಥ ಸಾಮಾನುಗಳನ್ನ ತರಿಸಿದ್ದೆ. ಬಂದ ತಕ್ಷಣ ಕೆಲವೆಲ್ಲ ಚೆಕ್ ಮಾಡಿಕೊಂಡು ಇಟ್ಕೊಬಿಡ್ಬೇಕು, ಇಲ್ಲಾಂದರೆ ಡ್ಯಾಮೇಜಸ್ ಎಲ್ಲ ಇರುತ್ತೆ. ಹಾಗಾಗಿ ನಾನು ಎಲ್ಲ ಏನೇ ಸಾಮಾನ ತರಿಸಿದ್ರು ಕೂಡ ಬಂದ ತಕ್ಷಣವೇ ಎಲ್ಲ ಚೆಕ್ ಮಾಡಿ ಏನಾದರೂ ಡ್ಯಾಮೇಜ್ ಏನಾದರೂ ಇದ್ದರೆ ಅದನ್ನು ವಾಪಸ್ ಕಳಿಸ್ತೀನಿ. ಕಿಚನ್ಗೆ ಏನೇನು ಬೇಕು ಅದನ್ನು ತರಿಸ್ಕೊಂಡಿದ್ದೆ. ಇವೆಲ್ಲ ತುಂಬಾ ಚೆನ್ನಾಗಿರೋಂಥ ಒಂದಷ್ಟು ಸಾಮಾನುಗಳು. ನಾನು ತುಂಬ ಸಾಮಾನುಗಳನ್ನ ತರಿಸ್ತೀನಿ, ಆದರೆ ತರಿಸೋದಕ್ಕಿಂತ ಅದು ಕ್ವಾಲಿಟಿ ವೈಸ್ ಚೆನ್ನಾಗಿಲ್ಲ ಅಂದರೆ ಅವನ್ನೆಲ್ಲ ಎಕ್ಸ್ಚೇಂಜ್ ಅಥವಾ ರೀಫಂಡ್ಗೆ ಹಾಕ್ಬಿಡ್ತೀನಿ. ಇದು ನಾನು ತೊಗೊಂಡಿರೋಂಥದ್ದೆಲ್ಲ ಕ್ವಾಲಿಟಿ ವೈಸು ತುಂಬ ಚೆನ್ನಾಗಿರುತ್ತೆ. ಹಾಗೆಯೇ ಕಾಸ್ಟು ಅಷ್ಟೇ ಕಡಿಮೆ ಇರೋಂಥದ್ದೇ, ಅಂದರೆ ಕ್ವಾಲಿಟಿನೂ ಚೆನ್ನಾಗಿರಬೇಕು, ರೇಟೂ ನಮಗೆ ಜಾಸ್ತಿ ಆಗಬಾರ್ದು. ಆ ರೀತಿ ಸಾಮಾನುಗಳನ್ನೇ ನಾನು ತೊಗೊಳ್ಳೋದು. ಇಲ್ಲಾಂದರೆ ಅಲ್ಲಿ ಇಮೇಜಲ್ಲೇ ಒಂದು ರೀತಿ ಇರುತ್ತೆ, ಮತ್ತು ಮನೆಗೆ ಕಳಿಸ್ಬೇಕಾದ್ರೆ ಇನ್ನೊಂದು ರೀತಿ ಕಳಿಸಿರ್ತಾರೆ. ಅಂಥವೆಲ್ಲ ನಾನು ರೀಫಂಡ್ಗೆ ಹಾಕ್ಬಿಡ್ತೀನಿ, ಇಟ್ಕೊಳ್ಳೋಕ್ಕೆ ಹೋಗಲ್ಲ. ಇದು ಕುಕ್ಕಿಂಗ್ ಆಯಿಲ್ ಡಿಸ್ಪೆನ್ಸರು. 2 ಬಾಟಲ್ ಬರುತ್ತೆ, 500 ml. ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ಒಟ್ಟು 8 ಪೀಸಸ್ ಬರುತ್ತೆ. 2 ಬಾಟಲ್ಗಳು ಚಿಕ್ಕ ಚಿಕ್ಕದು ಬರುತ್ತೆ, ಸಾಲ್ಟ್ ಮತ್ತು ಪೆಪ್ಪರ್ ಹಾಕ್ಕೊಳ್ಳೋದಕ್ಕೆ. ಅದು 120 ml. ಹಾಗೆಯೇ ಒಂದು ಬಾಟಲ್ ತೊಳಿಲಿಕ್ಕೆ ಬ್ರಷ್ಷು, ಆಮೇಲೆ ಎಣ್ಣೆ ಹಾಕಲಿಕ್ಕೆ ಈ ಥರ ಹಲ್ಕಿ, ಆಮೇಲೆ ಒಂದು ಎಣ್ಣೆ ಹಚ್ಚಲಿಕ್ಕೆ ತವ ಮೇಲೆ ಅದೊಂದು, ಇನ್ನೊಂದು ಸ್ಪೂನು. ಒಟ್ಟು 8 ಪೀಸಸ್ ಇದ್ದಾವೆ. ಕ್ವಾಲಿಟಿ ವೈಸು ಅಷ್ಟೇ ತುಂಬ ಚೆನ್ನಾಗಿದೆ. ಎಣ್ಣೆ ಹಾಕ್ಲಿಕ್ಕೂ ಚೆನ್ನಾಗಿ ಅನಿಸುತ್ತೆ. ಯಾವುದೋ ದೊಡ್ಡ ಬಾಟಲ್ಗೆ ಎಣ್ಣೆ ಹಾಕ್ಕೊಂಡು ಸ್ಪೂನಲ್ಲಿ ಹಾಕೋದಕ್ಕಿಂತ ಈ ರೀತಿ ಹಾಕಿದಾಗ ನಮ್ಗೆ ಎಷ್ಟು ಬೇಕೋ ಅಷ್ಟನ್ನು ಕರೆಕ್ಟಾಗಿ ಹಾಕ್ಕೊಳ್ಬೋದು, ಹೆಚ್ಚಿಗೆನೂ ಹಾಕ್ಕೊಳ್ಳೋದಿಲ್ಲ. ಇದು ಒಟ್ಟು 8 ಪೀಸಸ್ಗೆ ನನಗೆ 288 ರೂಪಾಯಿಗೆ ತೊಗೊಂಡಿದ್ದು. ಇದು ಕ್ವಾಲಿಟಿ ವೈಸು ಅಷ್ಟೇ ತುಂಬಾ ಚೆನ್ನಾಗಿದೆ. ಇದು ಫ್ಲಿಪ್ಕಾರ್ಟಲ್ಲಿ ತೊಗೊಂಡಿದ್ದು. 8 ಪೀಸ್ಗೆ 288 ಅಂದರೆ ಆರಾಮಾಗಿ ತೊಗೋಬೇಕು. ಇದು ಆನ್ಲೈನಲ್ಲಿ ಶಾಪಿಂಗ್ ಅಂದರೆ ಕೆಲವೊಂದು ಸಲ ರೇಟು ಕಡಿಮೆ ಇರುತ್ತೆ, ಕೆಲವೊಂದು ಸಲ ಜಾಸ್ತಿ ಇರುತ್ತೆ. ಯಾವಾಗ ಕಡಿಮೆ ಆಗುತ್ತೆ ಆವಾಗ ನೋಡ್ಕೊಂಡು ನಾವು ತೊಗೊಳ್ಬೇಕು. ನಾನು ಒಂದು ಸಲ ಕಡಿಮೆ ಆಗಿತ್ತು, ಅದನ್ನು ನೋಡ್ಬಿಟ್ಟು ತೊಗೊಂಡಿದ್ದೆ. ಇದು ಅಷ್ಟೇ ಸಿರಾಮಿಕ್ ಜಾರು 2 1000 ml, ಅಂದರೆ 1 ಲೀಟರ್ದು 2 ತೊಗೊಂಡಿದ್ದೀನಿ. ಇದೂ ಅಷ್ಟೇ ತುಂಬಾ ಚೆನ್ನಾಗಿದೆ. 2 ಜಾರು ಸಿರಾಮಿಕ್ದು ಇದು. ಹಾಗೆಯೇ ಇದು ಡಿಶ್ ವಾಷರ್ ಸೇಫು, ಹಾಗೆಯೇ ಫ್ರೀಝರ್ ಸೇಫು. ಕ್ವಾಲಿಟಿ ವೈಸು ಅಷ್ಟೇ ತುಂಬಾ ಚೆನ್ನಾಗಿದೆ. ಇದನ್ನು ನಾವು ಹುಣಸೆ ಹಣ್ಣೆಲ್ಲ ತುಂಬಿಡಲಿಕ್ಕೆ ಯೂಸ್ ಮಾಡ್ಕೊಳ್ಬೋದು. ಹುಣಸೆ ಹಣ್ಣೆಲ್ಲ ಯಾವುದೋ ಪ್ಲಾಸ್ಟಿಕಲ್ಲಿ ಬಾಟಲಲ್ಲಿ ತುಂಬಿಡೋ ಬದಲು ಈ ಥರ ಸಿರಾಮಿಕ್ ಜಾರಲ್ಲಿ ತುಂಬಿಟ್ಕೊಳ್ಬೋದು. ಹಾಗೆಯೇ ಸಾಲ್ಟು ಕೂಡ ಅಷ್ಟೇ. ಸಾಲ್ಟನ್ನು ಯಾವುದೋ ಒಂದು ಪ್ಲಾಸ್ಟಿಕ್ ಬಾಟಲಿ ತುಂಬಿಡೋದಕ್ಕಿಂತ ನಾವು ಈ ಥರ ಜಾರಲ್ಲಿ ತುಂಬಿಟ್ಕೊಂಡ್ರೆ ಒಳ್ಳೆಯದು. ಯಾಕಂದರೆ ತೇವಾಂಶ ಎಲ್ಲ ಸಿರಾಮಿಕ್ ಬಾಟಲ್ ಏನಾಗುತ್ತೆ, ಏನಾದರೂ ಸಾಲ್ಟ್ ಎಲ್ಲ ಹಾಕಿದಾಗ ತೇವಾಂಶ ಎಲ್ಲ ಇರೋದಿಲ್ಲ, ನೀರು ಆಗೋ ಥರ, ಅಂದರೆ ವೆಟ್ ಆಗೋ ಥರ ಎಲ್ಲ ಇರೋದಿಲ್ಲ. ತುಂಬ ಚೆನ್ನಾಗಿ ಅನಿಸುತ್ತೆ. ಸಾಲ್ಟು ಕೂಡ ತುಂಬಿಟ್ಕೊಳ್ಬೋದು. ಕ್ವಾಲಿಟಿ ವೈಸು ಅಷ್ಟೇ ತುಂಬಾ ಚೆನ್ನಾಗಿದೆ. ಇದು 2 ಬಾಟಲ್ಗೆ ನನಗೆ 330 ರೂಪಾಯಿ ಆಯಿತು. ಇದೂ ಅಷ್ಟೇ ಫ್ಲಿಪ್ಕಾರ್ಟಲ್ಲಿ ತೊಗೊಂಡಿದ್ದು. ಕ್ವಾಲಿಟಿ ವೈಸು ಚೆನ್ನಾಗಿದೆ. ಈ ಥರ ಸಾಲ್ಟು ಮತ್ತು ಹುಣಸೆ ಹಣ್ಣು ಈ ಥರ ಎಲ್ಲ ತುಂಬಿಡಲಿಕ್ಕೆ ನಾವು ಈ ಥರ ಬಾಟಲ್ಗಳನ್ನ ಯೂಸ್ ಮಾಡ್ಕೊಂಡು ತುಂಬಿಟ್ರೆ ತುಂಬಾ ಚೆನ್ನಾಗಿರುತ್ತೆ. ಹಾಗೆಯೇ ಹಾಳಾಗೋದು ಇಲ್ಲ ಬೇಗ. ಹಾಗೆಯೇ ಉಪ್ಪಿನಕಾಯಿ ಎಲ್ಲ ಹಾಕೋದಾದರೆ ಈ ಥರ ಜಾರ್ಗಳಲ್ಲಿ ಹಾಕೋದ್ರಿಂದ ಬೇಗ ಹಾಳಾಗಲ್ಲ. ತೇವಾಂಶ ಎಲ್ಲ ಹೀರ್ಕೊಳ್ಳೋದ್ರಿಂದ ಯಾವುದೇ ನೀರಿನಂಶ ಇಲ್ಲದೆ ಇರೋ ಥರ ಇರುತ್ತೆ. ಉಪ್ಪಿನಕಾಯಿ ಸಹ ಬೇಗ ಹಾಳಾಗೋದಿಲ್ಲ. ತುಂಬಾ ಚೆನ್ನಾಗಿದೆ ಬಾಟಲು, ಸಿರಾಮಿಕ್ ಜಾರು. ಇದನ್ನು ಫ್ಲಿಪ್ಕಾರ್ಟಲ್ಲೇ ತೊಗೊಂಡಿದ್ದು. ಇದು 12 ಪೀಸಸ್ಸು ಗ್ರಾಸರಿ ಕಂಟೈನರು, ಗ್ಲಾಸ್ ಗ್ರಾಸರಿ ಕಂಟೈನರ್ಸು. ಇವೂ ಅಷ್ಟೇ ಏರ್ ಟೈಟ್ ಕಂಟೈನರ್ಗಳು. ಇದು ಮತ್ತು ವೈಟ್ ಮತ್ತು ಬ್ಲ್ಯಾಕಲ್ಲಿ ಬರುತ್ತೆ. ವೈಟ್ದು ಗ್ಲಾಸು, ಹಾಗೆಯೇ ಮೇಲ್ಗಡೆ ಮುಚ್ಚಳ ಇದೆಯಲ್ಲ ಅದು ಬ್ಲ್ಯಾಕ್ ಕಲರು. ಇದು ಮುಚ್ಚಳ ಇದೆಯಲ್ಲ ಅದೂ ಅಷ್ಟೇ ರಸ್ಟ್ ಎಲ್ಲ ಹಿಡಿಯಲ್ಲ. ನೀವು ಬೇರೆ ಮುಚ್ಚಳಗಳನ್ನೆಲ್ಲ ಗಮನಿಸಿದಾಗ ಕೆಲವೊಂದು ಮುಚ್ಚಳಗಳು ಏನಾಗ್ತವೆ, ತುಕ್ಕು ಹಿಡಿತವೆ. ಇದು ಆ ರೀತಿ ಎಲ್ಲ ಇಲ್ಲ, ತುಕ್ಕೆಲ್ಲ ಹಿಡಿಯೋದಿಲ್ಲ. ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ವೈಸು. ಇದು 12 ಪೀಸ್ ತೊಗೊಂಡಿದ್ದು. ಇದು 12 ಪೀಸಿಗೆ ನನಗೆ 400 ರೂಪಾಯಿ ಆಯಿತು. ಕೆಲವೊಂದು ಸಲ ಕಡಿಮೆ ಆಗುತ್ತೆ, ಕೆಲವೊಂದು ಸಲ ಜಾಸ್ತಿ ಆಗುತ್ತೆ. ಯಾವಾಗ ಕಡಿಮೆ ಆಗುತ್ತೆ ಆವಾಗ ನೋಡ್ಬಿಟ್ಟು ತೊಗೊಳ್ಬೇಕು. ಈ ಥರ ಎಲ್ಲ ತುಂಬಿಟ್ಟಾಗ ನಮ್ಗೆ ಏನು ಬೇಕೋ ಅದನ್ನು ಬೇಗ ತೊಗೊಳ್ಬೋದು, ಬೇರೆ ನೀಟಾಗಿ ಕಾಣಿಸುತ್ತೆ. ಗ್ಲಾಸ್ ಆಗಿರೋದ್ರಿಂದ ತುಂಬಾ ಚೆನ್ನಾಗಿದೆ ಅದನ್ನು ಕ್ವಾಲಿಟಿ ವೈಸು. ಇದು ನೆಕ್ಸ್ಟದು ಫ್ರಿಜ್ಜಲ್ಲಿ ಇಡಲಿಕ್ಕೆ ಅಂತ ತರಿಸಿದ್ದೆ. ಇದು ಸೂಪರ್ ಸ್ಟೋರ್ ಪ್ಲಾಸ್ಟಿಕ್ ಫ್ರಿಜ್ ಕಂಟೈನರ್ಸ್ ಅಂತ ಹೇಳ್ಬಿಟ್ಟು 3D ಮೆಟ್ರೋ. ಇದು 3D ಮೆಟ್ರೋ ಸೂಪರ್ ಸ್ಟೋರ್ ಪ್ಲಾಸ್ಟಿಕ್ ಫ್ರಿಜ್ ಕಂಟೈನರ್ಸು. ಇದು 1500 ml 12 ಪೀಸಸ್ ತರಿಸಿದ್ದೆ. ತುಂಬಾ ಚೆನ್ನಾಗಿದೆ. ತರಕಾರಿಗಳೆಲ್ಲ ಇಡಲಿಕ್ಕೆ ಅಂತೂ ತುಂಬಾ ಚೆನ್ನಾಗಿದೆ ಇದು. ಇದೂ ಸಹ ಏರ್ ಟೈಟ್ ಕಂಟೈನರು, ಹಾಗೆಯೇ ಫ್ರೀಝರ್ ಸೇಫು, ಹಾಗೆಯೇ ಡಿಶ್ ವಾಷರ್ ಸೇಫು, ಹಾಗೆಯೇ BPA ಫ್ರೀ. ಕೆಳಗಡೆ ಒಂದು ಜಾಲರಿ ಥರ ಕೊಟ್ಟಿದ್ದಾರಲ್ಲ, ಅದು ತರಕಾರಿಗಳನ್ನು ಇಟ್ಟಾಗ ನೀರೆಲ್ಲ ಕೆಳಗಡೆ ಹೋಗ್ಬಿಡುತ್ತೆ. ತರಕಾರಿಗಳು ಸಹ ಬೇಗ ಹಾಳಾಗೋದಿಲ್ಲ. ಈಗ ಏರ್ ಟೈಟ್ ಕಂಟೈನರ್ ಆಗಿರೋದ್ರಿಂದ
ತರಕಾರಿಗಳು ಸಹ ಬೇಗ ಹಾಳಾಗೋದಿಲ್ಲ, ತುಂಬಾ ಚೆನ್ನಾಗಿರುತ್ತೆ. ಈ ಥರ ಫ್ರಿಜ್ಜಲ್ಲಿ ಈ ಥರ ಹಾಕಿಟ್ಟಾಗ ನಮಗೂ ಯಾವ ತರಕಾರಿ ಅಂತ ನೀಟಾಗಿ ಕಾಣಿಸುತ್ತೆ ಟ್ರಾನ್ಸ್ಪರೆಂಟಾಗಿ. ಇದು ಈ ಥರ ತರಕಾರಿಗಳೆಲ್ಲ ಹಾಕಿಡೋದ್ರಿಂದ ನಮ್ಗೆ ಯಾವ ತರಕಾರಿ ಬೇಕೋ ಅದನ್ನು ಈಸಿಯಾಗಿ ತೊಗೊಳ್ಬೋದು, ಕಾಣಿಸುತ್ತೆ. ಹಾಗೆಯೇ ಅಲ್ಲಿ ನಾವು ಏರ್ಟೈಟ್ ಕಂಟೈನರ್ ಆಗಿರೋದ್ರಿಂದ ನೀರಿನಂಶ ಎಲ್ಲ ಬರುತ್ತಲ್ಲ, ಅದು ಜಾಲರಿಯಿಂದ ಕೆಳಗೆ ಹೋಗುತ್ತೆ, ತರಕಾರಿಗಳು ಸಹ ಬೇಗ ಹಾಳಾಗೋದಿಲ್ಲ. ತುಂಬಾ ಚೆನ್ನಾಗಿದೆ. ಇದು 12 ಪೀಸಿಗೆ ನನಗೆ 409 ರೂಪಾಯಿಗೆ ತೊಗೊಂಡಿದ್ದು. ಇದು ಕ್ವಾಲಿಟಿ ವೈಸು ಅಷ್ಟೇ ತುಂಬಾ ಚೆನ್ನಾಗಿದೆ, ತೊಗೊಳ್ಬೋದು. ಈ ಥರ ಜೋಡಿಸಿಟ್ರೆ ಫ್ರಿಜ್ಜೂ ಅಷ್ಟೇ ತುಂಬಾ ಚೆನ್ನಾಗಿ ಲುಕ್ಕಾಗಿ ಕಾಣಿಸುತ್ತೆ. ಹಾಗೆಯೇ ನಮ್ಗೆ ಯಾವ ತರಕಾರಿ ಬೇಕೋ ಅದನ್ನು ಈಸಿಯಾಗಿ ತೊಗೊಳ್ಬೋದು. ಏನು ಮಾಡ್ತೀವಿ, ಕವರಲ್ಲಿ ತುಂಬಿಟ್ಬಿಡ್ತೀವಿ, ಕವರಲ್ಲಿ ತುಂಬಿಟ್ಟಾಗ ತರಕಾರಿಗಳು ಬೇಗ ಹಾಳಾಗ್ತವೆ. ಇವಾಗ ಈ ಥರ ನೀರಿನಂಶ ಎಲ್ಲ ಕಾಣಿಸ್ತಾ ಇದೆಯಲ್ಲ, ಇದು ಕೆಳಗಡೆ ಹೊಟ್ಟೋಗುತ್ತೆ. ಕೆಳಗಡೆ ಜಾಲರಿಯಿಂದ ಕೆಳಗಡೆ ಹೋಗೋದ್ರಿಂದ ತರಕಾರಿಗಳು ಸಹ ಬೇಗ ಹಾಳಾಗೋದಿಲ್ಲ. ಒಂದು 20 ರಿಂದ 25 ದಿನ ಆರಾಮಾಗಿ ಹಾಗೆ ಇಟ್ಕೊಳ್ಬೋದು. ಈ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಇದನ್ನು ಅಷ್ಟೇ ಹಾಕ್ಬಿಟ್ಟು ಮೇಲೆ ಒಂದು ಟಿಶ್ಯೂ ಪೇಪರ್ ಹಾಕಿ ಇಟ್ಬಿಟ್ರೆ ಹಾಳಾಗೋದೇ ಇಲ್ಲ, ತುಂಬಾ ಚೆನ್ನಾಗಿರುತ್ತೆ. ಹಾಗೆಯೇ ಟೊಮೊಟೊನೂ ಅಷ್ಟೇ, ಈ ಟೊಮೊಟೊನ ತುಂಬಿಟ್ಟಾಗ ನಾವು ಮೇಲೆ ಏನು ಮುಚ್ಚಿಡಬಾರ್ದು, ಹಾಗೆಯೇ ಇಟ್ಕೋಬೇಕು. ಹಾಗೆಯೇ ಇಟ್ಟಾಗ ಅದೂ ಅಷ್ಟೇ 1 ತಿಂಗಳ ತನಕ ಏನೂ ಹಾಳಾಗೋದಿಲ್ಲ, ತುಂಬಾ ಚೆನ್ನಾಗಿರುತ್ತೆ. ಇದು ನಾನ್ ಕೆಮಿಕಲ್ ವುಡನ್ ಸ್ಪೂನ್ ಸೆಟ್ಟು, 7 ಪೀಸಸ್ಸು. ಇದನ್ನು ಫ್ಲಿಪ್ಕಾರ್ಟಲ್ಲೇ ತೊಗೊಂಡಿದ್ದು ನಾನು. ಇದು 90 ರುಪೀಸ್ಗೆ ತೊಗೊಂಡಿದ್ದು. ಆವಾಗ ನೋಡ್ತಾ ಇದ್ದೆ 90 ರುಪೀಸ್ ಅಂತ ಹಾಕಿತ್ತು, ತಕ್ಷಣ ಬುಕ್ ಮಾಡಿಬಿಟ್ಟೆ. ಆಮೇಲೆ ಜಾಸ್ತಿ ಆಯಿತು. ಅದು ನೋಡ್ಬಿಟ್ಟು ತೊಗೊಳ್ಬೇಕು ನಾವು, ಯಾವಾಗ ಕಡಿಮೆ ಇರುತ್ತೆ ಆವಾಗ. ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ವೈಸು. ಇದು ಬ್ರೌನ್ ಯೆಲ್ಲೋಯಿಶ್ ಕಲರು. ಇದರಲ್ಲಿ ವುಡನ್ ಡೆಸರ್ಟ್ ಸ್ಪೂನು, ಸರ್ವಿಂಗ್ ಸ್ಪೂನು, ಸಲಾಡ್ ಸ್ಪೂನು, ಹಾಗೆಯೇ ಸೂಪ್ ಸ್ಪೂನು, ಟೇಬಲ್ ಸ್ಪೂನು ಇಷ್ಟು ಇದ್ದಾವೆ. ಒಟ್ಟು 7 ಪೀಸು. ಕ್ವಾಲಿಟಿ ವೈಸ್ ಅಂತೂ ತುಂಬಾ ಚೆನ್ನಾಗಿದೆ, ತೊಗೊಳ್ಬೋದು. ಈ ರೀತಿ ನಾವು ಚಪಾತಿ ಎಲ್ಲ ಮಾಡಲಿಕ್ಕೆ ಈಸಿಯಾಗಿ ಮಾಡ್ಕೊಬೋದು. ಬೇರೆದೆಲ್ಲ ಅಂದರೆ ಇಟ್ಬಿಟ್ರೆ ಸುಡುತ್ತೆ. ಆದರೆ ವುಡನ್ ಸ್ಪೂನ್ಗಳಲ್ಲಿ ಮಾಡಿದ್ರೆ ಹೀಟೆಲ್ಲ ನಮಗೆ ಟ್ರಾನ್ಸ್ಫರ್ ಆಗೋಲ್ಲ, ಸುಡೋದಿಲ್ಲ, ಕೈಯೆಲ್ಲ ಸುಟ್ಕೊಳ್ಳೋದೆಲ್ಲ ತಪ್ಪುತ್ತೆ. ಆ ರೀತಿ ಸ್ಪೂನ್ಗಳು ತೊಗೊಳ್ಳೋದು ತುಂಬಾ ಒಳ್ಳೆಯದು. ತುಂಬಾ ಕ್ವಾಲಿಟಿ ವೈಸು ಚೆನ್ನಾಗಿದೆ. ಹಾಗೆಯೇ ನೆಕ್ಸ್ಟ್ ಇದು ಸ್ಟೈನ್ಲೆಸ್ ಸ್ಟೀಲ್ ನೈಫ್ ಸೆಟ್ಟು. 4 ನೈಫ್ಗಳು ಬರ್ತವೆ, 4 ಚಾಕುಗಳು ಬರ್ತವೆ. ಇದು ಪಿಜನ್ ಕಂಪನಿದು. ಕ್ವಾಲಿಟಿ ವೈಸು ಅಷ್ಟೇ ತುಂಬ ಚೆನ್ನಾಗಿದೆ. ಇದು ಸ್ಟೈನ್ಲೆಸ್ ಸ್ಟೀಲು. ಹಾಗೆಯೇ ಅದು ಚಾಕು ಸ್ಟ್ಯಾಂಡು ವುಡ್ಡಂದಿದೆಯಲ್ಲ, ಅದೂ ಚೆನ್ನಾಗಿದೆ, ಪಿಜನ್ ಕಂಪನಿದು. ಹಾಗೆಯೇ ಒಂದು ಸೀಸರು ಅಂದರೆ ಒಂದು ಕತ್ರಿನೂ ಸಹ ಇದೆ. ಒಟ್ಟು 6 ಪೀಸಸ್ಸು, 4 ಚಾಕು, ಒಂದು ಕತ್ರಿ, ಹಾಗೆಯೇ ಒಂದು ವುಡನ್ ಸ್ಟ್ಯಾಂಡು, ಇಷ್ಟು ಒಟ್ಟು 6 ಪೀಸಸ್ಸು. ಇದಕ್ಕೆ 290 ರುಪೀಸ್ ಆಯಿತು. ಇದೂ ಅಷ್ಟೇ ಫ್ಲಿಪ್ಕಾರ್ಟಲ್ಲಿ ತೊಗೊಂಡಿದ್ದು. ಚಾಕ್ಗಳು ಅಷ್ಟೇ ತುಂಬ ಶಾರ್ಪಾಗಿದ್ದಾವೆ, ಕಟ್ ಮಾಡಲಿಕ್ಕೂ ತುಂಬ ಚೆನ್ನಾಗಿದೆ. ಅದು ಕತ್ರಿನೂ ಅಷ್ಟೇ ತುಂಬಾ ಶಾರ್ಪಾಗಿದೆ, ತುಂಬಾ ಚೆನ್ನಾಗಿದೆ. ಕ್ವಾಲಿಟಿ ವೈಸು ತೊಗೊಳ್ಬೋದು. 290 ರುಪೀಸ್ಗೆ ಆರಾಮಾಗಿ ತೊಗೊಳ್ಬೋದು. ಚಾಕು ಸ್ಟೈನ್ಲೆಸ್ ಸ್ಟೀಲ್ ಆಗಿರೋದ್ರಿಂದ ತುಕ್ಕೆಲ್ಲ ಹಿಡಿಯೋದಿಲ್ಲ. ಹಾಗೆಯೇ ಕಟ್ ಮಾಡಲಿಕ್ಕೂ ಸಹ ತುಂಬಾ ಚೆನ್ನಾಗಿದೆ. ಇದು ಮೊಬೈಲ್ ಹೋಲ್ಡರ್ ಅಥವಾ ಮೊಬೈಲ್ ಸ್ಟ್ಯಾಂಡ್ ಅಂತ ಹೇಳ್ತೀವಿ. ಇದೂ ಅಷ್ಟೇ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ವೈಸು. ಇದು 120 ರುಪೀಸಿಗೆ ಅಮೆಝಾನಲ್ಲಿ ತೊಗೊಂಡಿದ್ದು. ನಾವೆಲ್ಲ ಫೋನು ಕೈಯಲ್ಲಿ ಇಟ್ಕೊಂಡು ನೋಡ್ಕೊಳ್ಳೋದಕ್ಕಿಂತ ಈ ಥರ ಇಟ್ಟು ನೋಡ್ಬೋದು. ಕೈಯಲ್ಲಿ ಜಾಸ್ತಿ ಇಟ್ಕೊಳ್ಬಾರ್ದು. ಈ ಥರ ಹಾರಿಜೆಂಟಲ್ ಆಗಾದರೂ ಇಟ್ಕೊಬೋದು, ವರ್ಟಿಕಲ್ ಆಗಾದರೂ ಇಟ್ಕೊಳ್ಬೋದು. ಕೈಯಲ್ಲಿ ಇಟ್ಕೊಳ್ಳೋದಕ್ಕಿಂತ ಈ ಥರ ಇಟ್ಕೊಳ್ಬೋದು. ಯಾಕಂದರೆ ನೆಕ್ಸ್ಟ್ ನನ್ನ ಮಗನಿಗೆಲ್ಲ ಆನ್ಲೈನ್ ಕ್ಲಾಸ್ ಇದ್ದಾಗ ಇದನ್ನು ತರಿಸಿದ್ದು, ಅಮೆಝಾನಲ್ಲಿ ತರಿಸಿದ್ದು. ಇದೂ ಅಷ್ಟೇ ಕ್ವಾಲಿಟಿ ವೈಸ್ ತುಂಬಾ ಚೆನ್ನಾಗಿದೆ. 120 ರುಪೀಸ್ ಇದಕ್ಕೆ. ನೀವು ಇದೆಲ್ಲ ಸಾಮಾನುಗಳೆಲ್ಲ ತೊಗೊಳ್ಬೇಕು ಅಂದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿದರೆ ನಾನು ಇದ್ರದ್ದು ಲಿಂಕ್ ಎಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನೆಕ್ಸ್ಟ್ ಹಾಕ್ತೇನೆ. ಹಾಗೆಯೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಥರದ್ದೇ ನಾನು ತುಂಬ ಇನ್ನೂ ಬೇಕಾದಷ್ಟು ತರಿಸಿದ್ದೀನಿ, ಅವೆಲ್ಲ ನೆಕ್ಸ್ಟು ಶೇರ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.